त्रैलोक्य संपदालैक्य समलैकन विद्ये सच्चिदानंद रूपाय ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದ್ಯರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಹುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕುರ್ಚಿ ಪಟ್ಟಣದಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಅಧ್ಯಾತ್ಮ ಜೀವಿಗಳಾಗಿರ್ತಕ್ಕಂಥ ಶ್ರೀಶೈಲ್ ದರೂರೆ ಹಾಗೂ ಮಲ್ಲಿಕಾರ್ಜುನ್ ದರೂರೆ ಬಂಧುಗಳಿಂದ ಇನ್ವೇಡ್ ಅಗ್ರೋ ಲಿಮಿಟೆಡ್ ಬೀಜ ಔಷಧ ರಸಗೊಬ್ಬರ ಅಂಗಡಿಯ ಈ ಉದ್ಘಾಟನೆ ಸಮಾರಂಭ ಹಾಗೂ ಸತ್ಕಾರ ಸಮಾರಂಭದ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ನಮ್ಮ ಭಾಗದ ಅಪರೂಪದ ಪರಮ ಪೂಜ್ಯರು, ಸರಳತೆಯ ಸಾಕಾರ ಮೂರ್ತಿಗಳು, ಮಾತೃ ಹೃದಯಗಳು, ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚೋನಪ್ಪ ಪೂಜಾರು ಕೂಡ ಶರಣೆಂದು, ಕುರ್ಚಿ ಪಟ್ಟಣದ ಈ ಪುರಸಭೆಯ ಅಧ್ಯಕ್ಷರು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಮೀದುದ್ದೀನ್ ಎಸ್ ರೋಹಿಲೆ ಅವರಿಗೂ ಕೂಡ ಶರಣೆಂದು, ಅದೇ ರೀತಿಯಾಗಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯ ಶಿಕ್ಷಕರು ಹಾಗೂ ವಿಠಲ ಪರಂಪರೆ ಸಂತರಾಗಿರ್ತಕ್ಕಂಥ ತಮ್ಮ ಚರಣಗಳು ಕೂಡ ನತಮಸ್ತಕನಾಗಿ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಬಹಳಷ್ಟು ವಿಷಯಗಳನ್ನು ಈಗಾಗಲೇ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಒಂದು ಅಭಿನಯವನ್ನ ಮಾಡಿದ್ರು, ಬಹಳ ನೋವು ಅನಿಸ್ತದ. ಯಾಕಂದ್ರೆ ಈ ಜಗತ್ತು ನಿಂತದ್ದ ರೈತನ ಮ್ಯಾಗ, ಅದ ರೈತ ಸಾಲವನ್ನ ಮಾಡಿ ನೇಣು ಹಾಕೊಂಡು ಸಾಯ್ತಕ್ಕಂತ ಒಂದು ದೃಶ್ಯವನ್ನ ನಮ್ಮ ಮುಂದೆ ತೋರಿಸಿದರು. ತಮಗೆಲ್ಲ ನೆನಪಿರ್ಲಿ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಅಂತ ಹೇಳ್ತಾರೆ, ಹೇಳುವುದಾಗ್ಯದ ಬರೀ. ಇವತ್ತು ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗ ಸಾಮಾನ್ಯ ಒಂದು ತಾಲೂಕಲ್ಲಿ ಏನಲ್ಲದು ಗುರ್ಲಾಪುರ್ ಕ್ರಾಸ್ ಅಂತಕ್ಕಂಥದ್ದು ಬರೀ ಒಂದು ಕ್ರಾಸ್ ಅನ್ನುವಂತ ಹೆಸರಿನೊಳಗ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇ ದಿನ ಸೇರಿದಾಗ 10,000 ಸಂಖ್ಯೆ ಸೇರಿತ್ತು. ನಾವೆಲ್ಲ ಏನ್ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರ 10,000 ಸಂಖ್ಯೆ ಸೇರಿತು. ಮಧ್ಯಾಹ್ನದೊಳಗೆ ಯಾರೋ ಒಂದಿಷ್ಟು ತಮ್ಮಂತ ದಾನಿಗಳ ದಾನವನ್ನ ಕೊಟ್ಟರು, ಪ್ರಸಾದ ಹಾಕಿದೇವಿ. ಸಾಯಂಕಾಲ ಊಟದ ಏನ್ ವ್ಯವಸ್ಥೆ ಮಾಡೋನು, ಹೆಂಗ ಚಳವಳಿ ಮುಂದುವರ್ಸೋಣ ಅಂತಂದಾಗ ಇಂಥ ಮಹಾತ್ಮನ ಆಶೀರ್ವಾದ ಯಾವ ರೀತಿ ಆಯ್ತು ಅಂತಂದ್ರೆ ಒಬ್ರು ಯಾರು ಯಾವ್ದು ನಿಂತ ಹೇಳಿದ್ರು, ನಾನೊಂದು 10 ಚೀಲ ಅಕ್ಕಿ ತಗೊಳ್ರಿ, 4 ಚೀಲ ಸಕ್ಕರೆ ತಗೊಳ್ರಿ ಅಂತ ಒಬ್ಬೊಬ್ಬರು ಚಾಲು ಆಯ್ತು. ಎರಡನೇ ದಿವಸಕ್ಕೆ ಯಾರೋ ಘೋಷಣೆ ಮಾಡೋದು ಅವಶ್ಯಕತೆ ಇರಲಿಲ್ಲ. ನಿಮ್ಮಲ್ಲಿ ಒಕ್ಕಟ್ಟಿತ್ತು ಅಂತಂದ್ರ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ರೈತ ಒಕ್ಕಟ್ಟಾದ ಅಂತಂದ್ರ ಗುರ್ಲಾಪುರ ಕ್ರಾಸ್ ಯಾವ ರೀತಿಯಾಗಿ ನಮ್ಮ ಹಮೀದುದ್ದೀನ್ ಸರ್ ಹೇಳಿದ್ರಲ್ಲ, ನಾವು ಕೂಡ ಈ ಹೋರಾಟದ ಮಾದರಿ ಅಂತ ಹೇಳಿದರು. 9 ದಿನಗಳ ಕಾಲ ಚಳುವಳಿ ನಡೆದ್ರ ಒಂದೇ ಒಂದು ಸದ್ದು ಗದ್ದಲಾಗಲಿಲ್ಲ, ಏಕವಚನ ಶಬ್ದ ಬರಲಿಲ್ಲ, ಅಲ್ಲಿ ಧರ್ಮ ಬರಲಿಲ್ಲ, ಜಾತಿ ಬರಲಿಲ್ಲ, ಪಕ್ಷ ಬರಲಿಲ್ಲ, ಮೇಲು ಕೀಳುವಂತಕ್ಕಂಥ ಶಬ್ದದ ಭೇದ ಭಾವ ಬರಲಿಲ್ಲ. 9 ದಿನಗಳ ಕಾಲ ಚಳುವಳಿ ನಡೆದ್ರ ಯಾರಿಗೂ ಕೂಡ ಊಟದ ತೊಂದರೆ ಆಗಲಿಲ್ಲ. 9 ದಿನ ಚಳುವಳಿ ಮುಗಿದ ನಂತರ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರ, ಚಳುವಳಿ ಮುಗಿದ ನಂತರ ಎಷ್ಟು ಸಂಗ್ರಹ ಆಗಿತ್ತು ಅಂತಂದ್ರ 50 ಮಠಗಳಿಗೆ ಒಂದೊಂದು ಟ್ರ್ಯಾಕ್ಟರ್ ಡಬ್ಬಿ ಒಳಗೆ ರೊಟ್ಟಿ ವಾಪಸ್ ಕೊಟ್ಟರು ಸಹಿತ 50 ಮಠ ಕೊಡುವಂಗ ನಮ್ಮಲ್ಲಿ ಸಂಗ್ರಹ ಆಗಿ ಉಳಿದಿತ್ತು. ಹಣ ಕೂಡಿತ್ತು, ಅಕ್ಕಿಗಳು ಕೂಡಿದ್ದು. ಅಕ್ಕಿ ಚೀಲ 200 ಚೀಲ ಸ್ಟಾಕ್ ಇತ್ತು. ಮೊನ್ನೆ ನಮ್ಮ ಅಧ್ಯಕ್ಷರು ಅಧಿವೇಶನದೊಳಗೆ 100 ಚೀಲ ಅಕ್ಕಿ ಹಾಕಿ ಮತ್ತ ರೈತರಿಗೆ ಪ್ರಸಾದ ಮಾಡಿಸಿದ್ರು. ಇಷ್ಟು ಯಾಕೆ ನೆನಪು ಮಾಡ್ಕೊನಿ ಅಂತಂದ್ರ, ಇವತ್ತು ಅಧ್ಯಕ್ಷರನ್ನ ನಮ್ಮನ್ನ ಅಪೂರ್ವ ದಿವ್ಯ ಸಾನ್ನಿಧ್ಯ ಸತ್ಕಾರ ಮಾಡಕ್ ನಾವು ಕರ್ಸಿರಿ ಅಂತ ಹೇಳಿ ತಮ್ಮಲ್ಲಿ ಭಾವನೆ ಅದ. ತಪ್ಪು. ನಾವ್ ಯಾಕೆ ಬಂದೀವಿ ಕುರ್ಚಿ ಪಟ್ಟಣಕ್ಕಂತಂದ್ರ ಒಂದು ನೆಪ ಇದು. ಶ್ರೀಶೈಲ ಬಂಧುಗಳು, ಶ್ರೀಶೈಲ ಮತ್ತು ಅವ್ರೇನ ದರುಣಿ ಬಂಧುಗಳದಾರ, ನಮ್ಮನ್ನ ಕರ್ಸ್ಯಾರ. ನಾವ್ ಯಾಕೆ ಕುರ್ಚಿ ಪಟ್ಟಣಕ್ಕೆ ಬಂದೀವಿ ಅಂತಂದ್ರ 9 ದಿನಗಳ ಕಾಲ ಚಳವಳಿ ಗುರ್ಲಾಪುರದೊಳಗೆ ನಡೆದಾಗ ಕುರ್ಚಿ ಪಟ್ಟಣದಿಂದ ಪ್ರತಿಯೊಬ್ಬ ತಾಯಂದ್ರು ಇಲ್ಲಿ ಎಲ್ಲಾ ಬಂಧುಗಳು ರೊಟ್ಟಿ ಕೊಟ್ಟಿರಿ, ಅಕ್ಕಿ ಕೊಟ್ಟಿರಿ, ರೊಕ್ಕ ತಂದು ಕೊಟ್ಟಿರಲ್ಲ, ಆ ಚಳವಳಿ ಗೆದ್ದದ. ಅದಕ್ಕಾಗಿ ಚುನಪ್ಪ ಪೂಜಾರಿ ನಾನು ಕುರ್ಚಿ ಪಟ್ಟಣದ ಸಮಸ್ತ ಬಂಧುಗಳ ಪಾದಕ್ಕೆ ಬಿದ್ದು ಧನ್ಯವಾದ ಹೇಳುವ ಸಲುವಾಗಿ ಇಲ್ಲಿ ಬಂದಿವಿ. ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ, ರೈತ ಯಾವತ್ತೂ ಭಿಕ್ಷುಕನಲ್ಲ, ಜಗತ್ತಿಗೆ ಅನ್ನ ಹಾಕಿದಂತವ್ರು. ಬಹಳ ಜನ ಇವತ್ತು ಸಮಾಜದೊಳಗೆ ಏನ್ ನಡೆದಂತಂದ್ರೆ ಬರೀ ಜಾತಿ, ಧರ್ಮ, ದ್ವೇಷ, ಮೇಲು ಕೀಳು ಯಾವುದೂ ಶಾಶ್ವತ ಅಲ್ಲ.
ಯಾವುದು ಸಾವಿರ ಸಾವಿರ ಎಕರೆ ಭೂಮಿ ಇದ್ದವರು ಹೋಗ್ಯಾರ, ಕೋಟಿಗಟ್ಲೆ ಆಸ್ತಿ ಮಾಡಿದವ್ರು ಹೋಗ್ಯಾರ, ನಾ ದೊಡ್ಡ ಒಂದವನು ಹೋಗ್ಯಾನ, ನಾ ಸಣ್ಣ ಒಂದವನು ಹೋಗ್ಯಾನ. ಆದ್ರ ಯಾರು ಕೆಲಸ ಮಾಡಿ ಹೋಗ್ಯಾರಲ್ಲ ಅವ್ರೊಳಗ ನಾನು ಕುರ್ಚಿ ಪಟ್ಟಣದೊಳಗ ಇದು ಸಾಮರಸ್ಯದ ತವರು ಮನಿ ಕುರ್ಚಿ ಪಟ್ಟಣ ಅಂತಂದ್ರೆ ಇವತ್ತು ನಾನು ಬಹಳ ವಿಷಯ ಆಳಕ್ಕೆ ಹೋಗೋದಿಲ್ಲ. ನಮ್ಮ ಹಮೀದುದ್ದೀನ್ ಸರ್ ಮಾತನಾಡುವಾಗ ಎಷ್ಟು ಸುಂದರ ಶಬ್ದಗಳನ್ನು ಮಾತನಾಡಿದ್ರು ನೋಡಿ. ನಾ ಮಾಡೀನಿ ನಾವು ಮಾಡಿ ನಮ್ಮ ಶಬ್ದ ಇಲ್ಲ. ಗುರ್ಲಾಪುರದೊಳಗೆ ಮಾಡಿದ ಹೋರಾಟದ ಮಾದರಿ ಒಳಗೆ ನಾವು ಮಾಡೀವಿ. ಎಂತ ಶಬ್ದಗಳ್ರಿ ಇದು. ನಾ ಅಳಿಯದೆ ನೀ ತಿಳಿಯದು ಅಂತ ಹೇಳ್ತಾರೆ. ಹೆಂಗ ಸಾಮರಸ್ಯ ಇರಬೇಕು. ಸುಕ್ಷೇತ್ರ ಇಂಚಿಗೇರಿ ಮಠದೊಳಗೆ ಬಾಲ ಬ್ರಹ್ಮಚಾರಿಗಳು ಮಾಧವಾನಂದ ಪ್ರಭುಜಿಯವರಂತಾಗಿ ಹೋದ್ರು. 32,000 ಅಧಿಕ ಅಂತರ್ಜಾತಿ ಮದುವೆಗಳನ್ನು ಮಾಡಿಸಿದ್ರು ಅವರು. ಸಾಮೂಹಿಕ ಬೇಸಾಯ, ಪಂಕ್ತಿ ಭೇದ ಇರಲಿಲ್ಲ, ಜಾತಿ ಭೇದ ಇರಲಿಲ್ಲ, ದೊಡ್ಡವ ಸಣ್ಣವನ್ನು ಭೇದ ಇರಲಿಲ್ಲ. ಇಂಚಿಗೇರಿ ಮಠದೊಳಗೆ ಒಮ್ಮೆ ಯಾರೋ ಕೇಳಿದ್ರು, ಯಪ್ಪ ಇಷ್ಟೆಲ್ಲ ಸರ್ವಧರ್ಮ ಅಂತ ಮದ್ವಿ ಮಾಡಿರಿ, ಮತ್ತ ನಿಮ್ಮನಿ ಏನ್ರಿ ಸುಟ್ಕೊಂಡಿರೇನ್ರಿ ಅಂತಂದಾಗ ಅಲ್ಲೇ ಇರ್ತಕ್ಕಂಥ ಮಾಧವಾನಂದ ಪ್ರಭುಜಿಯವರಂತಾರ, ಅವ್ರ ಮೊಮ್ಮಗಳಾಗಿರ್ತಕ್ಕಂಥ ಕಾಳಮ್ಮನಲ್ಲಿ ಕರೀತಾರ. ಇಸ್ಲಾಂ ಧರ್ಮದ ಆದಮ ಸಾಬನನ್ನ ಕರೀತಾರ. ಇಬ್ಬರಿಗೂ ಮದುವೆ ಮಾಡಿಸ್ತಾರ. ವೀರಶೈವ ಲಿಂಗಾಯತ ಮನೆತನದ ಮಾಧವಾನಂದ ಪ್ರಭುಜಿಯವರ ಮೊಮ್ಮಗಳಾಗಿರ್ತಕ್ಕಂಥ ಕಾಳಮ್ಮನನ್ನ ಇಸ್ಲಾಂ ಧರ್ಮದ ಆದಮ ಸಾಬ್ ಕೊಟ್ಟು ಮದುವೆ ಮಾಡ್ಯಾರ. ಇವತ್ತು ಇಂಚಿಗೇರಿ ಮಠದಾಗ ನೋಡ್ಲಿಕ್ಕೆ ಸಿಗ್ತಾರ. ಇದು ಸಮಾನ ಹೇಳೋದಲ್ಲ, ಮಾಡಿ ತೋರಿಸಿರ್ತಕ್ಕಂಥ ಅಧ್ಯಾತ್ಮ ಪರಂಪರೆ ನಮ್ಮ ನಾಡಿನೊಳಗದು. ಇವತ್ತಿಲ್ಲಿ ಅಮರೇಶ್ವರ ಮಹಾರಾಜರು ಕೂತಾರ. ನಾ ಏನು ಹೊಗಳುತ್ತಾ ಇಲ್ಲ. ಗುರ್ಲಾಪುರ ಹೋರಾಟದೊಳಗೆ ಪ್ರಾರಂಭ ಆದೊಳಗೆ ಈ ನಾಡಿನೊಳಗೆ ಯಾರೊಬ್ಬರು ಪರಂ ಪೂಜ್ಯರು ನಿಮ್ ಹೋರಾಟಕ್ಕೆ ನಾ ಬರ್ತೀನಿ ಅಂತ ಫೋನ್ ಹಚ್ಚಿ ಕರೆ ಮಾಡಿ ಬಂದಂತವ್ರು ಯಾರು ಇದ್ದಾರೆ ನಮ್ಮ ಭಾಗದವ್ರು ಪರಂ ಪೂಜ್ಯರು ಅವ್ರದ. ಅವ್ರ ನಂತರ ಎಲ್ಲರೂ ಬಂದ. ಹಿಂಗ ಬೆಂಬಲ ಬೇಕಾಗ್ಯದ ರೈತನಿಗೆ. ಇವತ್ತು ನಾಡಿನೊಳಗ ಯಾರೋ ಹೇಳಿದ್ರು, ಉಗಾರ ಫ್ಯಾಕ್ಟರಿ ಒಂದು ಶಬ್ದ ಬಳಕೆ ಮಾಡಿದ್ರು, ಹೇಳ್ರಿ ಅಂತ ಹೇಳಿದ್ರು ಅಧ್ಯಕ್ಷ. 3200 ಕೊಟ್ಟಾರ ಅಂತ ಹೇಳಿದ್ರು. ನೀವ್ಯಾರು ಚಿಂತೆ ಮಾಡಬೇಡ್ರಿ, ಅವ್ರ ಮನ್ಯಾಗಿನ ದೇವರಾದ್ರೂ 300 ಕೊಡಬೇಕು. ಗುರ್ಲಾಪುರ ಹೋರಾಟ 2 ಗೆದ್ದದ ನಿಮ್ದು. ಏನಂತಂದ್ರ ಕೆಲವು ಫ್ಯಾಕ್ಟರಿ ಒಳಗೆ 2 ಟನ್ 3 ಟನ್ ಪ್ರತಿ ವರ್ಷ ಹೊಡಿತಿದ್ರು ಸಂತ್ರ. ಈ ವರ್ಷ ಎಲ್ಲರೂ ಭಯ ಬಿದ್ದಾರ. ಯಾವಾಗ ಯಾರು ಬರ್ತಾರ, ಚುನಾಪೇಲಿ ಬರ್ತಾರ, ಬಹಳ ಮಂದಿ ಭಯ ಬಿದ್ದದ. ಯಾರು ಕಾಟ ಹೊಡಿತಾ ಇಲ್ಲ. ಬೆಳಗಾಂ ಜಿಲ್ಲೆಯೊಳಗೆ ನಾವು 4-5 ಫ್ಯಾಕ್ಟರಿಗೆ ಚುನಾ ಪೂಜಾರಿ ಅವ್ರು ನಾವು ಬೇರೆ ಕಡೆ ಕಾಟ ಮಾಡಿಸಿ ಎಲ್ಲಾ ಫ್ಯಾಕ್ಟರಿ ಕಳಿಸಿರೋ ಬುದ್ಧಿ. ಎಲ್ಲಿಯೂ ಕಾಟ ಇಲ್ಲ. 30-40 ಕಿಲೋ ವ್ಯತ್ಯಾಸ ಬರ್ಲಿಕ್ಕತ್ತದ. ಅದು ರೌದಿ ವ್ಯತ್ಯಾಸ ಆಗಿರ್ತದ. ಆಗಲ್ಲ ಹಿಂಗ ಭಯ ಬಿದ್ದ. ಅದು 2-3 ಟನ್ ಉಳಿದದ. ಈಗ 200 ಬಂದದ. ಆರಾಮಿರ್ರಿ, ಇನ್ನ 100 ಬರತ್ತೈತದ. ಉಗಾರ ನಾವು ಕೊಡ್ಲಿಲ್ಲ ಅಂದ್ರೆ ಚಾವಿ ಹಾಕುತ್ತಾಕತ್ತಿಲ್ಲ. ಅಧ್ಯಕ್ಷರು ಅದಾರ. ನಿನ್ನೊಂದು ಏನೋ ಹೇಳಿದ್ರು, ಯಾವ್ದೋ ಪರ್ಮಿಷನ್ ಇಲ್ಲ, ಫ್ಯಾಕ್ಟರಿ ಚಾಲು ಮಾಡ್ಯಾರ ಅಂತ ಹೇಳಿ. ಅದ್ರ ರೈತ ಆನಂದದಾನ. ದಯವಿಟ್ಟು ತಮಗೆ ಹೇಳ್ತೀನಿ, ಹೋರಾಟ ಅಂತ ಬಂದಾಗ ನಿಮ್ಮ ಧರ್ಮ, ಪಕ್ಷ, ಊರು, ತಾಲೂಕು, ಜಿಲ್ಲೆ ಇದೆಲ್ಲವನ್ನ ದೂರ ಸರಿಸಿ ನಾವು ಒಕ್ಕಟ್ಟಾದೀವಿ ಅಂತಂದ್ರ ಯಾವುದೇ ಒಂದು ಸವಲತ್ತು ಇರಲಿ ಸರ್ಕಾರದ ನಾವು ಗಟ್ಟಿಯಾಗಿ ಪಡ್ಕೊಳ್ಳಿಕ್ ಸಾಧ್ಯ. ಇವತ್ತು ಗುರ್ಲಾಪುರದೊಳಗೆ ನೋಡ್ರಿ, ಬಹಳಷ್ಟು ರಾಜಕಾರಣ ಪ್ರವೇಶ ಮಾಡಿ. ಅಲ್ಲಿ ರಾಜಕಾರಣ ಇರಲಿಲ್ಲ, ಅಲ್ಲಿ ಮೇಲು ಕೀಳು ಇರಲಿಲ್ಲ. ನಾಡಿನ ಶ್ರೀಶೈಲ್ ಜಗದ್ಗುರುಗಳ ಆದಿಯಾಗಿ ನಾಡಿನ 100 ಪರಂ ಪೂಜ್ಯರ ಬೆಂಬಲ ಕೊಟ್ಟರು. ವಕೀಲರು ಕೊಟ್ಟರು, ಡಾಕ್ಟರ್ ಕೊಟ್ಟರು, ಇಂಜಿನಿಯರ್ ಕೊಟ್ಟರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ನಿವೃತ್ತ ಸೈನಿಕರು ಎಲ್ಲರೂ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಬೀದರದಿಂದ ಚಾಮರಾಜನಗರ ಮಠ ಎಲ್ಲರೂ ಬಂದು ಬೆಂಬಲ ಕೊಟ್ಟರು ಅಂತ ಹೇಳಿ ಆ ಹೋರಾಟಕ್ಕೆ. ಯಾವಾಗ ಸರ್ಕಾರ ತಲೆ ಬಾಗ್ತದ ಅಂತಂದ್ರ ಯಾವಾಗ ರೈತ ನಿರಂತರವಾಗಿ ಗಟ್ಟಿಯಾಗಿ ಕುಂಡಿರ್ತಾನ, ಅಲ್ಲಿ ರಾಜಕೀಯ ಪ್ರವೇಶ ಆಗಂಗಿಲ್ಲ, ಅಲ್ಲಿ ಏನೋ ವ್ಯತ್ಯಾಸಗಳು ಬರಂಗಿಲ್ಲ ಅಂತಂದಾಗ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ಬೋದು, ಸಚಿವರಾಗಿರ್ಬೋದು, ಅಲ್ಲಿ ನೆರವಿಗೆ ಬರ್ಲಿಕ್ಕೆ ಸಾಧ್ಯ. ಅವಾಗ ಗಟ್ಟಿ ಹೋರಾಟ ಆಗ್ಲಿಕ್ಕೆ ಸಾಧ್ಯ. ಬಹಳಷ್ಟು ಹೋರಾಟಗಳನ್ನು ನೋಡ್ರಿ, 1-2-3 ದಿನ ಹೋಗಿದ್ರೆ ರಾಜಕೀಯ ಪ್ರವೇಶ ಆಗ್ತದ, ವ್ಯತ್ಯಾಸ ಮಾಡ್ತಾರ, ದೂರ ಸರಿಸ್ತಾರ. ಆದ್ರೆ ಒಂದು ತಮ್ಮ ಗಮನಕ್ಕಿರ್ಲಿ, ಗುರ್ಲಾಪುರ ಹೋರಾಟ ಪ್ರಾರಂಭ ಆದಾಗ 2 ದಿನ ಏನ್ ನಿರಂತರವಾಗಿ ನಡೀತಲ್ಲ, 3ನೇ ದಿನಕ್ಕೊಂದು ಶಬ್ದ ಬಂತು. ನಾನು ರಾಜಕಾರಣ ಮಾತನಾಡಂಗಿಲ್ಲ, ಒಬ್ಬರಿಂದ ಒಂದು ಶಬ್ದ ಬಂತು. ಗುರ್ಲಾಪುರ ಹೋರಾಟದ ಹೋರಾಟಗಾರ 50 ರೂಪಾಯಿ ತಗೊಂಡು ತೋರಿಸ್ಲಿ, ಶಕ್ತಿ ಸಾಮರ್ಥ್ಯ ಇದ್ರ ತಾಕತ್ತಿದ್ರ ಅಂತ ಶಬ್ದ ಬಂತು. ಆದ್ರ ಸಾಮರ್ಥ್ಯ ಹೆಂಗ ತಯಾರಾಗಿತ್ತಂದ್ರ ಬರೀ ರೈತ ಸಂಘದ ಸಾಮರ್ಥ್ಯ ಆಗಿರ್ಲಿಲ್ಲ, ಇಡೀ ನಾಡಿನ ಕಬ್ಬು ಬೆಳೆಗಾರರ, ಕೂಲಿ ಕಾರ್ಮಿಕರ, ವ್ಯಾಪಾರಸ್ಥರ, ಇಡೀ ನಾಡಿನ ಸಮಸ್ತ ಜನತೆಯ ಹೋರಾಟ ಯಾವಾಗ ರೂಪುಗೊಂಡಿತ್ತಲ್ಲ, ಅವಾಗ ಸರ್ಕಾರನ ತಲಿಬಾಗ್ತಾ ಇತ್ತು. ಯಾವ ವ್ಯಕ್ತಿ ಮಾತಾಡಿದ ಆ ವ್ಯಕ್ತಿ ದೂರ ಸರದಲ್ಲಿ ನಿಂತಿದ್ದ, ಅದು ರೈತರ ತಾಕತ್ತಾಗಿತ್ತು. ನಾನಿವತ್ತು ನಾಡಿನ ಜನತೆಗೆ ವಿನಂತಿ ಮಾಡಿಕೊಳ್ಳುತ್ತೀನಿ, ನೀವೇನು ಊಟ ಮಾಡ್ತೀರಲ್ಲ,
ತಟ್ಟಿ ಒಳಗೆ ಅನ್ನ ಆಗ್ಲಿ, ರೊಟ್ಟಿ ಆಗ್ಲಿ, ಚಪಾತಿ ಆಗ್ಲಿ, ಕಾಯಿಪಲ್ಯ ಆಗ್ಲಿ, ಎಲ್ಲವೂ ನಿಮ್ಮ ತಟ್ಟಿ ಒಳಗೆ ಬಂದಿರ್ತದ. ಒಂದು ತುತ್ತು ಅನ್ನ ಹಾಕು, ಬಾಯೊಳಗೆ ಹಾಕುವಾಗ ಭಗವಂತನ ಸ್ಮರಣೆ ಮಾಡ್ರಿ, ಭಗವಂತನ ಬೇಡ್ಕೋರಿ. ಏನು ಬೇಡ್ಕೋರಿ ಅಂತಂದ್ರ, ನನ್ನ ತಟ್ಟಿ ಒಳಗೆ ಬಂದಿರತಕ್ಕಂತ ಈ ಒಂದು ತುತ್ತು ಅನ್ನವನ್ನ ದುಡಿದಂತ ರೈತ ಯಾರದಾರಲ್ಲ, ಆ ರೈತ ಬೆವರು ಸುರಿಸಿ ದುಡ್ದಾನ, ಆ ರೈತನ ಮನೆತನ ಹೆಂಡತಿ ಮಕ್ಕಳು ಎಂದು ಸಾಲದೊಳಗೆ ಮರಲಾರ್ದ ಆಗಲಿಪ್ಪ ಅಂತ ಭಗವಂತನೊಳಗೆ ಬೇಡ್ಕೊಂಡು ಊಟ ಮಾಡ್ರಿ. ಹಾ, ಇದು ಒಂದು. ಇನ್ನೊಂದದ, ನೀವೆಲ್ಲಾ ಕೆಲವು ಜನ ಜಮೀನು ಮಾರಾಕತ್ತೀರಿ, ಜಮೀನ್ ಯಾರು ಮಾರಬೇಡ್ರಿ. ಬಹಳ ಕಡೆ ನೋಡಾಕತ್ತಿ ನನ್ ಜಮೀನ್ ಮಾರಾಕತ್ತೀರಿ, ಜಮೀನ್ ಯಾರು ಮಾರಬೇಡ್ರಿ. ಇನ್ನೊಂದು 8-10 ವರ್ಷನೊಳಗ ಇವೇನು ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತೇಳಿ ಬೆಂಗಳೂರು ಡೆಲ್ಲಿ ಕಡೆ ಅದಾರಲ್ಲ, ಇವರೆಲ್ಲ ನಿಮ್ ಹೊಲದ ಕಡೆ ತಲೆ ಮಾಡ್ತಾರ, ಮುಖ ಮಾಡ್ತಾರ. ಯಾಕಂದ್ರೆ 1 ಎಕರೆ ಭೂಮಿ ಮುಂದಿನ ದಿನಮಾನದೊಳಗೆ ಕೋಟ್ಯಾಂತರ ರೂಪಾಯಿ ಮಾರಾಟ ಆಗ್ತದ. ರೈತಗೆ ಯಾರು ಹೆಣ್ಣು ಕೊಡಂಗಿಲ್ಲ, ರೈತ ಬಡವದಾನ, ರೈತ ಸಾಲ ಮಾಡ್ತಾನಂತಾರಲ್ಲ. ಇನ್ನು 3-4 ವರ್ಷ ನಿಮ್ಗೆ ಹೇಳ್ತೀನಿ, ಅಮರೇಶ್ವರ ಮಹಾರಾಜರ ಆಶೀರ್ವಾದದಿಂದ ಚೌನಾಪುರ ಅಧ್ಯಕ್ಷತೆಯೊಳಗ ನಿಮಗೊಂದು 5-5.5 ಸಾವಿರ ರೂಪಾಯಿ ಕಬ್ಬಿನ ಬಿಲ್ ಆತಂದ್ರೆ ನಿಮ್ಮ ಕೈಯಾಗ 100 ಜನ ದುಡಿತಾರ. ಇಲ್ಲಿ ಮಠ ಏನಿತ್ರಿ? ಯಾಕ್ರಿ ಅಧ್ಯಕ್ಷರು ಏನಿತ್ರಿ ಇಲ್ಲಿ ಮಠ? ಯಾರೇ 4 ಜನ ಹೋರಾಟ ಮಾಡಾಕತ್ತಾರ, ಸುಟ್ಗೇಸ್ ತಗೊಂತಾರ, ಯಾರ್ದಾರ MLA ಮಾತು ಕೇಳ್ತಾರ, ಪೆಟ್ರೋಲ್ ರೊಕ್ಕ ತಗೋತಾರ, ಹಿಂಗ್ ಹೋಗ್ತಾರ. ಈಗೇನಾತ್ರಿ? ಗುರ್ಲಾಪುರ್ ಹೋರಾಟದೊಳಗೆ ನೀವೆಲ್ಲ ಏನ್ ರೈತರ ಗಟ್ಟಿಯಾಗಿ ಕುಂತ್ರಿ, ಯಾರು ಬೆಳಗಾವಲ್ಲ, ಬೆಂಗಳೂರಲ್ಲ, ಇನ್ನೊಂದು 2 ದಿನ ನೀವು ಗಟ್ಟಿಯಾಗಿದ್ರೆ ಸಿದ್ದರಾಮಯ್ಯನವ್ರು ಗುರ್ಲಾಪುರದೊಳಗೆ ಬಂದು ನಿಂತು ನಿಮಗ ಏನು ಬೇಕಾದ್ ಕೊಡ್ತಕ್ಕಂತ ಸಾಮರ್ಥ್ಯ ಇತ್ತು. ಇನ್ನೂ ನೀವು ಗಟ್ಟಿ ಆಗಬೇಕಾಗಿತ್ತು. ಬುದ್ಧಿ ಏನಾದ್ರು ಕೆಲವು ಜನ ಕಬ್ಬ ಕಡಿದೈತ್ರಿ, ಜಲ್ದಿ ಎಬ್ಸ್ರಿ, ಜಲ್ದಿ ಎಬ್ಸ್ರಿ. ಏನ ಟಿವಿ ಹಾಕಿ ಬಂದಿದ್ರಿ, ಅವರ ಗುಲಾಬ್ ತಂದು ಇಟ್ಕೊಂಡಾರ್ರಿ. ಆದ್ರೂ ಒಂದು ಮಾತ್ರ ಹೇಳ್ತೀನಿ, ನೀವು ಗಟ್ಟಿ ಆದ್ರಿ ಅಂದ್ರ 12 ತಾಸು ಕರೆಂಟ್ ಸಿಗ್ತದ, ಹಾಲಿಗೆ 100 ರೂಪಾಯಿನೂ ಸಿಗ್ತದ ಲೀಟ್ರಿಗೆ, ಮೆಕ್ಕೆಜೋಳಕ್ಕೂ ಸಿಗ್ತದ, ಭತ್ತಕ್ಕೂ ಸಿಗ್ತದ, ರಾಗಿ, ದಾಳಂಬ್ರಿ ಏನೇನದಾವ್ ತೊಗರಿ ಎಲ್ಲಕ್ಕೂ ಬೆಂಬಲ ಬೆಲೆ ಸಿಗ್ತದ. ಗಟ್ಟಿ ಆಗಬೇಕು. ಕಬ್ಬಿನ ಬೆಲೆ 3,300 ಅದ. ಈ ಕೇಂದ್ರದೊಳಗೆ ಇಥಿನಾಲ್, ಗುಜರಾತ್ ಒಳಗೆ ಯಾವ ಮಾದರಿ ಒಳಗೆ ತಗೊಳ್ತಾರ, ಅದ ಮಾದರಿ ಒಳಗೆ ಕೇಂದ್ರ ಸರ್ಕಾರ ನಮಗೂ ಪರ್ಮಿಷನ್ ಕರ್ನಾಟಕದವ್ರು ಕೊಟ್ಟು ಅಂದ್ರೆ ಫ್ಯಾಕ್ಟರಿ ಸೌಕಾರ ಆಗ್ತಾರ. ಇವ್ರು ಸೌಕಾರ ಆದ್ರೆ ನಾವು ಕಸ್ಕೊಳಕ್ ನಾವು ಸೌಕಾರ. MSP ಸಕ್ರಿದ ಕಡಿಮೆ ಆಗ್ಲಿಕ್ಕತ್ತದ. ಅದನ್ನು ಕೂಡ ಮುಂದಿನ ದಿನಮಾನಗಳು ಪ್ರಹ್ಲಾದ್ ಜೋಶಿ ಅವ್ರ ನೇತೃತ್ವದೊಳಗ ನಮ್ಮ ಅಧ್ಯಕ್ಷತೆ ಒಳಗೆ ಒಂದು 20 ಜನ ದೆಹಲಿಗೆ ಹೋಗ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರಿಗೆ ಮನವರಿಕೆ ಮಾಡ್ಲಿಕ್ಕೆ. ಇವತ್ತೇನ ಕಬ್ಬಿನ ರಿಕವರಿ ಐತಲ್ಲ, L1.25 ಅಂತದ, ಅದನ್ನ 9.25 ಮಾಡಿದೀವಿ ಅಂತಂದ್ರ ನಮ್ಮ ಕಬ್ಬಿನ 5,000 ಮ್ಯಾಗ ಆರಾಮ. ಭತ್ತಕ್ಕ, ರಾಗಿ, ಜೋಳ, ಮೆಕ್ಕೆಜೋಳ, ಕಬ್ಬಿಗೆ ರೇಟ್ ಆತು ಅಂದ್ರ ರೈತ ಸಂಪೂರ್ಣ ಸಾಲ ಮಾಡಂಗಿಲ್ಲ ಯಾವ್ದು ಬ್ಯಾಂಕಿನೊಳಗ. ನಮ್ಮದು ಚೋಣಾಪುರದ ಒಟ್ಟ 3 ಆಸೆ ಅದ. ಅಮರೇಶ್ವರ ಮಹಾರಾಜರ ಪಾದಕ್ಕೆ ಬಿದ್ದ ನಮ್ಮ 3 ಆಸೆ ಅದ, ಬಹಳ ದೊಡ್ಡ ಏನಿಲ್ಲ. ನಾವೇನ್ ಮನಿ ಮ್ಯಾಗ ಮನಿ ಕಟ್ಟಬೇಕಂತಿಲ್ಲ, ಬಂಗಾರದ ಕಡಗ ಹಾಕೋಬೇಕಂತಿಲ್ಲ. 3 ಆಸೆ ಅದ ನಮ್ಮ. ಒಟ್ಟ ಸಂಪೂರ್ಣವಾಗಿ ಕರ್ನಾಟಕದೊಳಗೆ ಯಾವುದೇ ರೈತ ಬ್ಯಾಂಕಿನಾಗ ಸಾಲ ಮಾಡಬಾರ್ದು. ಮಕ್ಕಳ ಮದುವೆ ಬರ್ತಾರ, ಒಳಗಿನ ಟ್ರೆಜರಿಯಾಗಿಂದ ರೊಕ್ಕ ತಂದು ಮದುವೆ ಮಾಡ್ಬೇಕವ. ಶಿಕ್ಷಣಕ್ಕೆ ರೊಕ್ಕ ತಂದು ಕಟ್ಟಬೇಕು, ಮನಿ ಕಟ್ಲಾಕ್ ಸಾಲ ಮಾಡಬಾರ್ದು. ಇದು ಒಂದು ಆಸೆ ಅದ. ಎರಡನೇದು ಇನ್ನೊಂದು ಅದರ ಬುದ್ಧಿ. ಈ ಚುನಾವಣೆಗಳು ಬರ್ತಾವಲ್ಲ, ಅಧ್ಯಕ್ಷರು ತಪ್ಪು ತಿಳಿಬೇಡ್ರೆ, ನಮ್ಮವ್ರದಿರಿ ನೀವು. ಚುನಾವಣೆ ಬರ್ತಾವಲ್ಲ, ಬಂದಾಗ ಅಧ್ಯಕ್ಷರು ಬೇಜಾರಾಗ್ಬೇಡ್ರ, ಏನ್ ಬಿರ್ಸೇಳಂಗಿಲ್ಲ, ಸಮಾನ ಅಪೋರದ ಬಿರ್ಸೇಳಂಗಿಲ್ಲ. ಈಗ ಚುನಾವಣೆ ಬರ್ತಾವ, ನಮ್ಗೆಲ್ಲ ಮನವರಿಕೆ ಅದ. ಈ ರಾತ್ರಿ ರೊಕ್ಕ ಕೊಡಕ್ ಬರ್ತಾರಲ್ಲ, ತಗೋಬೇಡ್ರಿ. ನಿನ್ನೆ 300 ರೂಪಾಯಿ ಚುನಾ ಪೂಜಾರಿ ಅವ್ರ ನೇತೃತ್ವದೊಳಗೆ ನಾಡಿನ ರೈತರ ನೀವು ತಗೊಂಡಿರಿ. ಇನ್ನು 5,000 ಆಕೈತಿ, ಎಲ್ಲಾ ಖುಷಿ ಸಿಗ್ತೈತಿ. ಇನ್ ಮ್ಯಾಗ ಏನ್ ಮಾಡ್ರಿ, ಮುಂದಿನ ವರ್ಷ 28ಕ್ಕೆ MLA ಎಲೆಕ್ಷನ್ ಬರ್ತಾವಲ್ಲ, ಯಾವ್ದೇ ಎಲೆಕ್ಷನ್ ಬರ್ಲಿ, ಯಾವ್ದೋ ಪಕ್ಷದವಿರ್ಲವ, ನಿಮ್ ಮನೆಗೆ ಬಂದ ರೊಕ್ಕ ಕೊಡಕ್ ಬಂದ ರೊಕ್ಕ ಮುಟ್ಟಬೇಡ್ರಿ. 500 ರೂಪಾಯಿ ಹೊಸ ನೋಟ್ ತಗದ್ ಟ್ರೆಜರಿ ಒಳಗಿಡ್ರಿ. ಆ 500 ರೂಪಾಯಿ ಕೊಡಾಕ್ ಬಂದವ್ರ ಕೈಯಾಗ ಕೊಡ್ರಿ. ಏನ್ ಹೇಳ್ರಿ ಅವಂಗ, ನೀನ್ ರೊಕ್ಕ ನಮಗ್ ಬೇಡಪ್ಪ, 100 ಟನ್ನಿಗೆ 30,000 ಬಂದದ, ಭತ್ತಕ್ಕೆ 10,000, ಮೆಕ್ಕೆಜೋಳಕ್ಕ 2,400 ಎಲ್ಲ ಬಂದದ. ಈಗ ಈ 500 ರೂಪಾಯಿ ತಗೋ, ನಿನ್ ಹೆಂಡತಿ ಮಕ್ಳು ಆರಾಮ್ ಊಟ ಮಾಡಿ ಮನ್ಯಾಗ ಮನ್ಕೊ, ನಿನಗೇನು ಊಟಕ್ಕಾಗಿಲ್ಲ ಅಂತ ಹೇಳ್ತಾರೆ. ಯಾರು ನಿಮ್ ಕೆಲಸ ಮಾಡ್ತಾರೋ, ನಿಮ್ ಸೇವಾ ಮಾಡ್ತಾರೋ, ಯಾರು ಗುರ್ಲಾಪುರದಾಗ ಬಂದು ಕುಂತಾರು, ಮುಂದಿನ ಹೋರಾಟದಾಗ ನಿಮ್ಗೆ ಯಾರು ಸಹಕಾರ ಕೊಡ್ತಾರೋ ಅವ್ರು ಆರಿಸಿ ತಗೊಂಬರಿ, ಪಕ್ಷಾತೀತವಾಗಿ. ಇನ್ನೊಂದೈತೆ ಮತ್ತ ಏನಂದ್ರ,
ಸಂಪೂರ್ಣ ಕರ್ನಾಟಕದೊಳಗೆ ಸಾರಾಯಿ ಬಂದ್ ಆಗ್ಬೇಕು. ನಾವು ಆತನಿಂದ ಪಾದಯಾತ್ರೆ ಮಾಡ್ಬೇಕಂತೀವಿ. ಕೈ ಎತ್ತರ ನೋಡಿ ಯಾರ್ಯಾರು ಬರ್ತೀರಿ? ಬುದ್ಧಿ ಎಲ್ಲ ನಮ್ಮದಿ ಐತ್ರಿ. ಈಗ ಬರ್ತೀರಿ. ಇವು 3 ಆದು ಅಂದ್ರ ನಮ್ಮ ಮಕ್ಕಳ ವ್ಯಸನದೊಳಗೆ ಸಾಯುವುದಿಲ್ಲ. ಯಾಕೆ ಹೇಳಕತ್ತೀನಿ ಅಂದ್ರ 13, 14, 15 ವರ್ಷದ ಹುಡುಗರು ಯುವಕರೆಲ್ಲ ಇವತ್ತು ದುಶ್ಚಟಕ್ಕೆ ಮಾರು ಹೋಗಿ 9 ತಿಂಗಳು ಹೆತ್ತ ತಾಯಿ, ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಹೊಟ್ಟೆ ಒಳಗೆ ಇಟ್ಕೊಂಡು ಸಾಕಿದ ತಾಯಿ ಮುಂದೆ ಮಕ್ಕಳು ಸಾಯ್ಲಿಕ್ಕತ್ತವ. ತಂದೆ ತಾಯಿ ಮುಂದ ಶರೇ ಕುಡಿದು ಲಿವರ್ ಫೇಲ್ ಆಗಿ ಸಾಯ್ಲಿಕ್ಕತ್ತಾರ. ಅದಕ್ಕ ಈಗ ಸಣ್ಣ ಉದಾಹರಣೆ ಅಂತಂದ್ರ ಸರ್ಕಾರ ಬಂದ್ ಮಾಡ್ತದೋ ಬಿಡ್ತದೋ ಗೊತ್ತಿಲ್ಲ. ಒಂದೊಂದು ಹಳ್ಳಿ ಒಳಗೆ ಹೆಂಗ ಬಂದ್ ಆಗ್ಲಿಕ್ಕಂತಂದ್ರೆ ಗುರ್ಲಾಪುರದೊಳಗೆ ಎಲ್ಲಾ ಊರಿನ ಜನ ಎಲ್ಲ ಪಕ್ಷಾತೀತವಾಗಿ ಒಂದಾಗಿ ಗುರ್ಲಾಪುರದಾಗ ಎಲ್ಲಾ ಬಾರ್ಗಳನ್ನು ಬಂದ್ ಮಾಡ್ಯಾರ. ಹಿಂಗ ನಮ್ಮಲ್ಲಿ ಯಾಕೆ ಜಾಗೃತ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಅಧ್ಯಕ್ಷರು ನಮ್ಮವರು ಜರ ಗಟ್ಟಿಯಾಗಿ ಹಿಡ್ಕೊಂಡು ಬಂದ್ ಮಾಡಿಬಿಡ್ರಿ, ಕುರ್ಚಿಯಾಗ ಭಾರಿ ಆಗಿ ಬಿಡ್ತದ. ಮತ್ ನಾನು ಹೋಗಕ್ ಬಿಡಾಕಿಲ್ಲ. ಹಿಂಗ್ಯಾಕಂದ್ರೆ ಏನ್ಬೇಡ ಆಗ್ಲಿ. ಇನ್ನ ಅಪ್ಪೋರ್ ಆಶೀರ್ವಚನ ಅದ. ದಯವಿಟ್ಟು ಯಾರೇ ಮನೆಯೊಳಗೆ ಬಂದಿರ್ತಾರ, ರೈತ ಅಂದ್ರೆ ಒಂದು ಗೌರವದ. ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಹಿಡ್ಕೊಂಡು IAS ಅಧಿಕಾರಿ ಮಠ, ಮುಖ್ಯಮಂತ್ರಿ ಮಠ ಇವತ್ತು ಕರ್ನಾಟಕದೊಳಗೆ ಹಸಿರು ಟವಲ್ ಹಾಕೊಂಡು ರೈತ ಬಂದ ಅಂತಂದ್ರ ಬಹಳ ಗೌರವಯುತವಾಗಿ ನಡ್ಕೊಳಿಕತ್ತಾರ. ಹಿಂದಿನ ಭಾವನೆ ಬದಲಾವಣೆ ಆಯ್ತು. ಇವತ್ತು ರೈತರಂದ್ರ ಗಟ್ಟಿ ಅದಾರ, ಇವರು ಸಂಘಟನೆ ಆದ್ರು ಅಂತಂದ್ರೆ ಸರ್ಕಾರವನ್ನ ತಲೆಬಾಗ್ಸೋ ಮಟ್ಟಕ್ಕೆ ಇವ್ರ ಸಂಘಟನೆ ಐತಿ ಅಂತ ಹೇಳಿ ಇಡೀ ರಾಜ್ಯದೊಳಗೆ ಒಗ್ಗಟ್ಟಾಗ್ಯದ. ಆಮೇಲೆ ಕರ್ನಾಟಕಗಳು ಬಹಳಷ್ಟು ಸಂಘಟನೆಗಳು, ನಮ್ಮ ಅಧ್ಯಕ್ಷರು ಶಿಕ್ಷಕರು ಹೇಳಿದ್ರು, ಸಂತರು ಬಹಳಷ್ಟು ಸಂಘಟನೆಗಳದಾವ ಅಂತ ಹೇಳಿ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ಮೊನ್ನೆ 20 ರಿಂದ 22 ಸಂಘಟನೆಗಳು ಅಧ್ಯಕ್ಷರ ನೇತೃತ್ವದೊಳಗೆ ಬಂದು ಒಗ್ಗಟ್ಟಾಗ್ಬಿಟ್ಟವ್ರು. ಇದೇ ರೀತಿಯಾಗಿ ನಾವು ಕೂಡ ಒಗ್ಗಟ್ಟಾಗಬೇಕು. ಹಲವಾರು ಬೇಡಿಕೆಗಳಿದ್ದಾಗ ನಾವೆಲ್ಲ ಒಗ್ಗಟ್ಟಾದ್ರೂ ಗೆಲ್ಲಿಕ್ಕೆ ಸಾಧ್ಯದ. ಕೊನೆ ಒಂದು ಮಾತು ಹೇಳ್ತೀನಿ, ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳಿದ್ದಲ್ಲ. ಕೋವಿಡ್ ಬಂತು, ತಮಗೆಲ್ಲ ಲಾಕ್ಡೌನ್ ಆಯ್ತು. ಕಣ್ಣ ಮುಂದೆ ಎಷ್ಟೋ ಜನ ಸತ್ತು ಹೋದ್ರು. 1000 ಎಕರೆ ಭೂಮಿ ಇತ್ತು, ಶ್ರೀಮಂತರಿದ್ರು, ಕೋಟ್ಯಾಧೀಶ್ವರ ಇದ್ರು, ಅಧಿಕಾರದೊಳಗಿದ್ರು, ಎಲ್ಲರೂ. ಕೆಲವು ಜನ ಕೋವಿಡ್ ದೊಳಗೆ ಹೋದ್ರು. ಆದ್ರ ಉಳವಿ ಚೆನ್ನಬಸವಣ್ಣ ಒಂದು ಕಾಲಜ್ಞಾನ ಹೇಳ್ಯಾರ. ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವ ಕಾಲಕ್ಕೆ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಲಷ್ಟ ಉಳಿತಾವಂತ ಹೇಳ್ಯಾರ. ಮತ್ತೆ ಕೋವಿಡ್ ದೊಳಗೂ ಏನು ಆಗಲಾರ್ದ ನಾವು ನೀವೆಲ್ಲ ಜೀವಂತ ಜೀವಂದ್ರೆ ನಾವೆಲ್ಲ ಗಟ್ಟಿ ಕಾಳದಿವಲ್ಲ, ಯಾವಾಗ ಹೋಗ್ತದ ಗೊತ್ತಿಲ್ಲ. ವಿಜಯನಗರ ಸಾಮ್ರಾಜ್ಯನ ಹಾಳಾಗಿ ಹೋಗಿ ಬಹಳ ಸಚಿವರು, ಮುಖ್ಯಮಂತ್ರಿ, ಪ್ರಧಾನಿ ಎಲ್ಲಾರು ಬಂದಾರ ಈ ದೇಶದೊಳಗ. ಅವ್ರು ಹೋಗ್ಯಾರ, ಹೊಸವರು ಬಂದಾರ. ಬಂದಾರ ಅಂದ್ರ ಇದು ಧರ್ಮಶಾಲಿ ಇದ್ದಂಗದ. ಅದಕ್ಕಾಗಿ ಹೇಳ್ತೀನಿ, ಬದುಕಂದ್ರ ಕಣ್ಣೀರು ಒರೆಸುವಂಗಿರ್ಬೇಕು, ಕಣ್ಣೀರು ಬರ್ಸುವಂಗಿರ್ಬಾರ್ದು. ನಾ ಬಹಳ ಸಾರಿ ಕಾರ್ಖಾನೆ ಅವ್ರಿಗೆ ಹೇಳಿ, ನಾ ಬಹಳ ಜನ ಸಿಟ್ಟಾಗ್ಯಾರ. ಬುದ್ಧಿ, ನೀವು ಧರ್ಮನೇ ರೊಕ್ಕ ತಿನ್ರಿ, ಆದ್ರ ಕಾಟಾ ಹೊಡಿಬ್ಯಾಡ್ರಿ. ಕಾಟಾ ಹೊಡೆದ್ರಿ ಅಂತಂದ್ರ ನಿಮ್ ಮಕ್ಕಳಿಗೆ ಹುಳ ಬಿದ್ದು ಸಾಯ್ತಾವ ಅಂತ ಹೇಳಿ. ಕಾಟಾ ಹೊಡಿಬ್ಯಾಡ್ರಿ, ರೈತರು ತಿನ್ಬ್ಯಾಡ್ರಿ, ಜನಸಾಮಾನ್ಯರು ತಿನ್ಬ್ಯಾಡ್ರಿ, ಬಿದ್ದಂತವ್ರು ತಿನ್ಬ್ಯಾಡ್ರಿ. ಹಾಳಾಗಿ ಹೋಗ್ತದೆ. ತಿನ್ನೋದು 2 ರೊಟ್ಟಿ. 1000 ಎಕರೆ ಭೂಮಿ ಗಳಿಸಿದ್ರು ಸಹಿತ ತಿನ್ನೋದು 2 ರೊಟ್ಟಿ ಅದ. ಕಾಟಾ ಹೊಡಿಬ್ಯಾಡ್ರಿ, ರೈತರಿಗೆ ಮೋಸ ಮಾಡಬ್ಯಾಡ್ರಿ, ಗಳಿಸ್ರಿ. 1 ಫ್ಯಾಕ್ಟ್ರಿ ಹಾಕಿ 100 ಫ್ಯಾಕ್ಟ್ರಿ ಕಟ್ರಿ. ಬೇಕಾದಷ್ಟು ಲಕ್ಷ ಕೋಟಿ ಗಟ್ಟಲೆ ಹಣ ಮಾಡ್ಕೋರಿ. ಒಂದ್ ಹೇಳ್ತೀನಿ, ನಿಮಗೆ ವೇದಿಕೆ ಮೇಲೆ ಹೇಳಬಾರ್ದು, ಇಲ್ಲ ಆರಕ್ಷಕ ಬಂಧುಗಳು ಕುಂತಾರ, ಅವರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ. ಎಷ್ಟೋ ಜನ ಬುದ್ಧಿ ಗುರ್ಲಾಪುರದ 10, 20, 50 ಸಾವಿರ ಪೊಲೀಸ್ ಸಿಬ್ಬಂದಿ ರೊಕ್ಕ ತಂದು ಕೊಟ್ಟಾರ. ನಮ್ಮ ಹೆಸರು ಹೇಳ್ಬೇಡ್ರಿ, ನಾವು ರೈತರ ಮಕ್ಕಳು ಅದೀವಿ ಅಂತ ಹೇಳ. ಜೋರಾಗಿ ಚಪ್ಪಾಳೆ ಹೊಡಿ ಅವ್ರಿಗೆ. ಒಕ್ಕಟ್ಟಾಗ್ರಿ. ಮನೆಗೆ ಬಂದಾಗ ಯಾರ ಇಂಥ ಮಹಾತ್ಮರು ಬಂದಾಗ ಮನ್ಯಾಗ 4 ಜನ ಮಕ್ಳು ಇರ್ತಾವ, ಪರಿಚಯ ಮಾಡಿಸ್ತಿರ್ತಾವೆಲ್ಲ. ಒಬ್ಬ ಡಾಕ್ಟರ್ ಅದನ್ರಿ, ಒಬ್ಬ ಪೊಲೀಸ್ ಅದನ್ರಿ, ಒಬ್ಬ ಮಿಲಿಟರಿ ಹೋಗ್ಯಾನ. ಹೊಲ್ದಾಗ ಕೆಲಸ ಮಾಡೋಂಗ ಏನಂತೀರಿ, ಅದಾನ ಬಿಡ್ರಿ ಅಂತೀರಿ. ಹಂಗ ಅನ್ಬೇಡ್ರಿ. ಇನ್ ಮ್ಯಾಗ ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ನಾರ್ದ ಹೊಲದೊಳಗ್ ಅನ್ನ ದುಡುದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂತ ಮಗ, ನನ್ನ ಮಗ ರೈತದನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇನ್ ಮ್ಯಾಗ ಇನ್ನ ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಬಹಳ ಜನ ಹೇಳ್ತಾರಲ್ಲ. ಇನ್ನು ಕೆಲವೇ ವರ್ಷದೊಳಗ ಹೊಲದಾಗ ದುಡಿತಾನಂತ ನೋಡಿ ಹೆಣ್ಣು ಕೊಡ್ತಾರ. ಕಾಲ ಬರ್ತೈತಿ ಮುಂದಿನ ದಿನಮಾನದೊಳಗ. ಯಾಕಂದ್ರ ಬಹಳ ಜನ
ಬಹಳ ಆಸ್ತಿ ಇದ್ದವರು, ದೊಡ್ಡ ನೌಕರಿ ಇದ್ದವರು, ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಪಟ್ಟಣದೊಳಗೆ ಇದ್ದಂತವ್ರು ತಂದೆ ತಾಯಿಯನ್ನೆಲ್ಲ ಓದು ವೃದ್ಧಾಶ್ರಮ ಕಿಡಾಕತ್ತಾರ. ಯಾರ ಭೂಮಿಯೊಳಗ ದೇವ್ರಂತೇಳಿ ಬೆವರು ಸುರಿಸಿ ದುಡಿಯಾಕತ್ತಾರಲ್ಲ, ಆ ರೈತ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಇಟ್ಟಂತ ಉದಾಹರಣೆ ಈ ನಾಡೊಳಗೆ ಒಂದೂ ಇಲ್ಲ. ರೈತ ಇಟ್ಟಿಲ್ಲ. ಇವತ್ತು ಮಾನ್ಯ ಧಾರವಾಡದೊಳಗೆ 50,000 ವಿದ್ಯಾರ್ಥಿಗಳು ಹೋರಾಟ ಮಾಡಿ ನೌಕರಿ ಇಲ್ಲ, ಕನ್ಫರ್ಮ್ ಆಗ್ಬೇಕಂತ ಹೇಳಿ ನಮ್ಮ ಅಧ್ಯಕ್ಷರಿಗೆ ಬೆಂಬಲ ಕೊಟ್ಟು ಬಂದ್ರಲ್ಲಿ. ನಮ್ಮ ಮಕ್ಕಳು ಧಾರವಾಡದೊಳಗದವು. ಪೊಲೀಸ್, PSI, ಟೀಚರ್, FD, SD ಓದೋ ಸಲುವಾಗಿ ಧಾರವಾಡದೊಳಗೆ ರೂಮ್ ಮಾಡ್ಕೊಂಡು ತಿಂಗಳ 5-6 ಸಾವಿರ ಖರ್ಚು ಮಾಡ್ಕೊಂಡು ಅಲ್ಲಿ ಓದ್ಲಿಕ್ಕತ್ತಾರ. ಕನ್ಫರ್ಮ್ ಇಲ್ಲ, 5-6 ವರ್ಷದಿಂದ ಏಜ್ ಡಿಬಾರ್ ಆಗ್ಲಿಕ್ಕತ್ತದ. ಅದೇ ನಿಮ್ ಬೆಳೆಗಳಿಗೆ 5,000, 6,000 ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಕ್ಕ ಸರ್ಕಾರ ಸವಲತ್ತು ಕೊಟ್ಟು ಅಂತಂದ್ರ ನಿಮ್ಮ ಕೈಯೊಳಗೆ 100 ಜನ ದುಡಿತಾರ. ಇಲ್ಲೇ ತಿಂಗಳಿಗೆ 1 ಲಕ್ಷ 2 ಲಕ್ಷ ಪಗಾರಗಳು ನಿಮ್ಮ ಖರ್ಚು ಬರ್ಲಿಕ್ಕೆ ಅಂತಂದ್ರ ನಿಮ್ಮ ಮಕ್ಕಳು ಯಾಕೆ ಮತ್ತೊಬ್ಬರ ಕೈ ಕೂಲಿ ಮಾಡ್ಲಿಕ್ಕೆ ಹೋಗ್ಬೇಕು? ಅದಕ್ಕೆ ನೀವು ಗಟ್ಟಿ ಆಗ್ರಿ. ಮುಂದಿನ ದಿನಮಾನದೊಳಗೆ ಹೇಳಿದಲ್ಲ 5-5.5 ಸಾವಿರ ಮಠ ಅಂತೇಳಿ ಅದಾಗೋದು ಫಿಕ್ಸ್. ಇವತ್ತಲ್ಲೇ ಬದಲಾವಣೆ ಆಗ್ತದ. ನಮ್ಮ ಅಧ್ಯಕ್ಷರ ನೇತೃತ್ವದೊಳಗ ಲಕ್ಷ 31 ಜಿಲ್ಲೆಯೊಳಗೆ ಸಂಘಟನೆ ನಡೆದದ. ಮುಂದಿನ ಗುರ್ಲಾಪುರ ಹೋರಾಟ ಹೆಂಗದ ಅಂತಂದ್ರ ಇಂಥ ಮಹಾತ್ಮರ ದಿವ್ಯ ಸಾನ್ನಿಧ್ಯದೊಳಗೆ ನಾವು 5-5.5 ಸಾವಿರ ಬಿಲ್ ಆಗೋ ಮಟ್ಟ ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವಿರ್ರಿ, ಸಾಕ್ಬಿಡ್ತೀವಿ. 5-5.5 ಸಾವಿರ ಬಿಲ್ ಆಗೋ ಮಟ್ಟ ರೈತರೆಲ್ಲ ಒಕ್ಕಟ್ಟಾಗ್ರಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ. ಆಮೇಲೆ ದರೋರೆ ಮನೆತನರು ಅವ್ರನ್ನು ಕೂಡ ನೆನೆಸ್ಕೋಬೇಕು. ಒಂದು ದಿನ ಪೂರ್ತಿ ಪ್ರಸಾದವನ್ನ ಮಾಡಿದ್ರು, 2 ಕ್ವಿಂಟಲ್ ಬುಂದೆಯನ್ನ ಸೇವಾ ಮಾಡ್ಯಾರ. ಜೋರಾದ ಚಪ್ಪಾಳೆ ಹೊಡೆದು ಧನ್ಯವಾದ ಸಲ್ಲಿಸ್ರಿ ಬಹಳ ಜನ. ಯಾಕಂದ್ರ ನಮಗ್ ಕನಸ್ತ ಮನಸ್ಸೊಳಗ ಹಂಗ ಅನ್ಸಿರ್ಲಿಲ್ಲ. ಯಾಕಂದ್ರೆ ಎಲ್ಲಾರ್ಗಿ ಬಂದಂತ ರೈತರಿಗೆ ಊಟ ಹೆಂಗ್ ಮಾಡಿಸುವಂತ ಚಿಂತೆ ಮಾಡೋ ಕಾಲದೊಳಗ ಇನ್ನ 15 ದಿನ ಆದ್ರೂ ಸಹಿತ ಊಟ ಮಾಡಿಸುವಂತ ಸಾಮಗ್ರಿಯಲ್ಲಿ ಉಳಿದಿದ್ದ ಹಿಟ್ಟಕ್ಕಿ ಅಂತಂದ್ರ ಇದು ನಾಡಿನ ತಾಯಂದ್ರ ಆಶೀರ್ವಾದ, ಮಹಾತ್ಮನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಗೆದ್ದದ. ಮತ್ತೊಮ್ಮೆ ಚುನಪ್ಪ ಪೂಜಾರಿ ಅವರು ನಮ್ಮ ಪರವಾಗಿ ಇಡೀ ಕುಡಚಿ ಪಟ್ಟಣ ತಮ್ಮೆಲ್ಲರಿಗೂ ಕೂಡ ತಮ್ಮ ಪಾದಕ್ಕೆ ಬಿದ್ದು ಧನ್ಯವಾದ ಸಲ್ಲಿಸ್ತೀನಿ. ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಅಮರೇಶ್ವರ ಮಹಾರಾಜರ ದಿವ್ಯ ಸಾನ್ನಿಧ್ಯದೊಳಗೆ ಯಾವಾಗಿದ್ರು ಒಮ್ಮೆ ಸತ್ ಹೋಗೋರು, ನಾನು ಹಿಡ್ಕೊಂಡು ಸತ್ ಹೋಗೋರು. ಈ ಧರ್ಮ, ಜಾತಿ, ದ್ವೇಷ ಇದೆಲ್ಲವನ್ನ ಬಿಡ್ರಿ. ಒಂದು ಮಾತು ಹೇಳ್ತೀನಿ. ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ಶಿಶುನಾಳ ಅಂತ ಒಂದು ಗ್ರಾಮ ಬರ್ತದೆ. ಬ್ರಾಹ್ಮಣ ಧರ್ಮದ ಗುರು ಗೋವಿಂದ ಭಟ್ರ ಅಂತ ಆಗೋದು. 11 ವರ್ಷದ ಇಸ್ಲಾಂ ಧರ್ಮದ ಶರೀಫ ಪಾರಿವಾಳದ ಆಟದೊಳಗೆ ತಲ್ಲೀನಾಗಿದ್ದ. ಗೋವಿಂದ ಭಟ್ರ ಆ ಕಡೆಯಿಂದ ಬರ್ತಾರ, ಶರೀಫ್ ಹೋಗಿ ಹಾಯ್ತಾರ. ಯಾಕೆ ಹಾದೆ ಅಂತೇಳಿ ಗೋವಿಂದ ಭಟ್ರ ಕೇಳ್ತಾರ. ಗೊತ್ತಾಗ್ಲಿಲ್ರಪ್ಪ ಹಾದೆ ಅಂತಂದ್ರು. ಅವಾಗ ಗೋವಿಂದ ಭಟ್ರು ಶರೀಫ್ರನ್ನ ಕೇಳ್ತಾರ, ಯಾರು ನಿಮ್ಮಪ್ಪ ಅಂತ ಕೇಳ್ತಾರ. ನಮ್ಮನ್ನ ಕೇಳಿದ್ರ ನಮ್ಮ ಜನ್ಮ ಕೊಟ್ಟು ತಂದೆ ಹೆಸರು ಹೇಳ್ತೀವಿ. ಆದ್ರ ಶರೀಫ್ ಅಂದ, ನಿಮ್ಮಪ್ಪನ ನಮ್ಮಪ್ಪ ಅಲ್ಲೇನ್ರಿ ಅಂದವ. ಅವಾಗ ಗೋವಿಂದ ಭಟ್ರ ಅಂದ್ರೆ ಆ ಭಾಗದವ್ರು ನಡೆದಾಡೋ ದೇವ್ರಂತ ಕರೀತಿದ್ರು. ಶರೀಫ್ನ ಕೈ ಹಿಡ್ಕೊಂಡು ಅವ್ರ ತಂದೆ ಹತ್ರ ಕರ್ಕೊಂಡು ಹೋಗ್ತಾರೆ ಇಮಾಮ್ ಸಾಹೇಬ್ರ ಹತ್ರ. ಏ ಇಮಾಮ, ನಿನ್ನ ಮಗ ಹಿಂಗ ಅನ್ಲಿಕ್ಕತ್ತಾನಲ್ಲ ಅಂದಾಗ ಹೊಡಿಲಿಕ್ಕೆ ಹೋಗ್ತಾರ. ಆದ್ರ ಗೋವಿಂದ ಭಟ್ರ ಅಂತಾರ, ಇಮಾಮ ನಿನ್ನ ಮಗನ ಹೊಡಿಬೇಡಪ್ಪ, ನಿನ್ನ ಮಗ ಹೇಳಿದ್ದು ಸತ್ಯದ ಅಂದ್ರು. ನೀವು ಹಿಂಗ ಹೇಳ್ತೀರಲ್ರಿ ಬುದ್ಧಿ ಅಂತಂದ ಗೋವಿಂದ ಭಟ್ರ ಅಂತಾರ, ನಿಮ್ಮಪ್ಪ ನಮ್ಮಪ್ಪ ಅವರಪ್ಪ ಎಲ್ಲರಪ್ಪ ಒಬ್ಬದನಪ್ಪ ಶಿವಪ್ಪ, ನಿನ್ನ ಮಗ ಶರೀಫ್ ಹೇಳಿದ್ದು ಸತ್ಯ ಐತು ಅಂತ ಹೇಳಿ. ನಾವ್ ಹಂಗ ಬದುಕಬೇಕಾಗ್ಯದ. ಇವತ್ತು ಬಹಳ ಕಡೆ ಟಿವಿಯಾಗ ನೋಡಾಕತ್ತೀವಿ. ನಾವ್ ಯಾರು ಇಂಥ ಧರ್ಮದೊಳಗ, ಇಂಥ ಜಾತಿಯೊಳಗ, ಇಂಥ ಊರಿಗೆ ಹುಟ್ಟಬೇಕಂತೇಳಿ ಪರಮಾತ್ಮಗೆ ಅಪ್ಲಿಕೇಶನ್ ಹಾಕಿ ಕೊಟ್ಟಿಲ್ಲಲ್ಲ ನಾವೆಲ್ಲ. ಇರುವಷ್ಟು ದಿನ ಎಲ್ಲರೊಳಗ ಆತ್ಮದಾನ, ಎಲ್ಲರೊಳಗ ಭಗವಂತದಾನ, ಆನಂದದೊಳಗೆ ಬದುಕೋನು. ಯಾಕ್ರಿ ಸಂತರ ಒಂದನೇ ಎದ್ದು ಹೋಗುದು, ಎಲ್ಲರೂ ಆನಂದದೊಳಗೆ ಬದುಕೋನು. ಈ ಭೂಮಿ ಬಿಡವ್ರದೀವಿ, ಉತ್ತಾರ ಬಿಡವ್ರದೀವಿ, ಬಂಗಾರ ಬಿಡವ್ರದೀವಿ, ಎಲ್ಲಾರು ಬಿಡವ್ರದೀವಿ. ಆದ್ರ ಇದ್ದು ಇಲ್ಲದಂತೆ ಬಿಟ್ಟು ಹೋಗುವ ಮುನ್ನ ಯಾರ ಕಣ್ಣಾಗ ನೀರು ಬರ್ಸಲಾರ್ದಂಗ, ದ್ವೇಷ ಮಾಡ್ಲಾರ್ದಂಗ, ಕೆಟ್ಟ ಮಾಡ್ಲಾರ್ದಂಗ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಬದುಕೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪದಕ. ಕಾರ್ಯಕ್ರಮದ ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿ ತಮ್ಮ ಅಮೂಲ್ಯವಾದ ನುಡಿಗಳನ್ನ ನಮ್ಮೆಲ್ಲರಿಗೆ ಉಣಬಡಿಸಿದಂತ ಪರಮ ಪೂಜ್ಯ ಶ್ರೀ ಶಶಿಕಾಂತ ಗುರುಜಿಯವರು ಬಹಳ ವಿಶೇಷವಾಗಿ ಬಹಳ ಅದ್ದೂರಿಯಾಗಿ ತಮ್ಮ
ಮಾತುಗಳನ್ನ ಆಡಿದ್ರು. ತಮ್ಮ ಮಾತುಗಳಲ್ಲಿ ಕೆಲವೊಂದು ಸೂಚನೆಗಳು ಸಹಿತ ನೀಡಿದ್ರು. ಇವತ್ತು ಹೋರಾಟ ಇಲ್ಲದೆ ಯಾವುದೂ ಇಲ್ಲ, ಹೋರಾಟ ಮಾಡ್ಲಿಕ್ಕೆ ಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಒಂದು ಬೆಳಕಾಗ್ಬೇಕಾದ್ರೂ ಸಹಿತ ಆ ಸೂರ್ಯ ರಾತ್ರಿ ಜೊತೆ ಹೋರಾಟ ಮಾಡಿನ ಬೆಳಕಾಗ್ತಾರೆ, ಅದು ಬೆಳಕಾಗ್ತೈತಿ ಅನ್ನುವಂತ ಮಾತು ಹೇಳುವಂಥದ್ದು. ಏನಪ್ಪ ಅಂತಂದ್ರೆ ಇವತ್ತು ಎಲ್ಲದಕ್ಕೂ ಒಂದೇ ಕಾರಣ ಇರ್ತೈತಿ. ಒಂದು ಹಾಲು ಅನ್ನುವಂಥದ್ದು ತೆಗೆದುಕೊಂಡ್ರೆ ಅದ್ರಾಗ ಮೊಸರು ಐತಿ, ಅದ್ರಾಗ ಮಜ್ಜಿಗೆ ಐತಿ, ಅದ್ರಾಗ ಬೆಣ್ಣೆ ಐತಿ, ಅದ್ರಾಗ ತುಪ್ಪ ಐತಿ, ಎಲ್ಲ ಐತಿ ಒಂದ ಹಾಲ್ನ್ಯಾಗ. ಹಂಗ ಒಂದ ಹೋರಾಟದಾಗ ತಮ್ಮೆಲ್ಲ ಏನಪ್ಪ ಬೇಡಿಕೆಗಳು ಈಡೇರ್ತಾವನ್ನಂತ ಮಾತನ್ನ ಪರಮ ಪೂಜ್ಯ ಶಶಿಕಾಂತ ಗುರೂಜಿ ಅವರು ಬಹಳ ಸುಂದರವಾಗಿ ಆಡಿದ್ದಾರೆ. ಅವರಿಗೆ ಸಮಸ್ತ ದೊರೂರಿ ಪರಿವಾರದ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ, ಸಮಸ್ತ ಕುಟ್ಟಿ ಪಟ್ಟಣದ ಪರವಾಗಿ